ನಿನ್ನೆ ಅಪಘಾತ ಆಯ್ತು ನೋಡಿ, ಅದೇ ಸ್ಥಳದಲ್ಲಿದ್ದೀನಿ. ಇದು ಗುಂಜೂರು ಮುಖ್ಯ ರಸ್ತೆ, ಡೀನ್ಸ್ ಅಕಾಡೆಮಿಯ ಹತ್ತಿರ ಇರುವಂತಹ ರಸ್ತೆ. ನೋಡಿ ಈ ರಸ್ತೆಯ ಪರಿಸ್ಥಿತಿ ನೋಡಿ, ನಿನ್ನೆ ಆಗಿರುವಂತಹ ಘಟನೆ ಇದೇ ಒಂದು ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಸಾಕಷ್ಟು ಶಾಲಾ ವಾಹನಗಳು ಓಡಾಡ್ತವೆ, ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ. ಇದೇ ಒಂದು ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿ ನಿನ್ನೆ ಇಲ್ಲಿ ಇದೇ ಸ್ಕೂಲಿನ ಬಸ್ಸು ಹೋಗುವಂತ ವೇಳೆಯಲ್ಲಿ ಏನು ಅಪಘಾತ ಆಗಿರುವಂಥದ್ದು. ಈ ಅಪಘಾತ ಆಗಿ ಇಲ್ಲಿ ಬರ್ತಾ ಇರುವಂಥ ಬೈಕ್ ಸವಾರರಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಏನು ಆತ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ಈ ಒಂದು ರೋಡ್ ಏನಿದೆ, ನಿತ್ಯ ಸಾವಿರಾರು ಸ್ಕೂಲ್ ಬಸ್ಗಳು ಓಡಾಡ್ತವೆ, ಆದರೆ ಇಲ್ಲಿನ ಜನರು ಪರದಾಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡಿತಾರೆ. ಈ ಹೊರಗಡೆ ಈ ಕಡೆ ಹೊರವಲಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿರಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೇ ಸ್ಕೂಲ್ನ ಬಸ್ಸು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸ್ಕೂಲ್ನ ಬಸ್ ಬರುವಾಗ ಇದೇ ರೀತಿ ನಿಯಂತ್ರಣ ತಪ್ಪು ಹೋಗಿದೆ. ನಿಯಂತ್ರಣ ತಪ್ಪಾಗ ಎದುರು ಭಾಗದಲ್ಲಿ ಬರ್ತಾ ಇದ್ದಂತಹ ಬೈಕ್ ಏನು ಹೋಗಿ ಡಿಕ್ಕಿ ಆಗಿದೆ. ಈ ರಸ್ತೆಯಲ್ಲಿ ನಿಯಂತ್ರಣ ಹೆಂಗ ಸಿಗ್ಬೇಕು ಹೇಳಿ ನೀವು? ಇದರಲ್ಲಿ ಯಾರು ತಪ್ಪು? ಸರ್ಕಾರ, ಹಾಗೆ ಈ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಮಾಡಿಕೊಂಡ್ರು. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನ್ ಬೇಕಲ್ಲ ನೋಡಿ, ಅಲ್ಲಿ ಎದುರುಗಡೆ ಇದ್ದಂಥ ಒಂದು ಪೆಟ್ಟಿ ಅಂಗಡಿ ಏನಿದೆ ಅದಕ್ಕೂ ಹೋಗಿ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಅದರ ಎಫೆಕ್ಟ್ ಇದು. ಈ ರಸ್ತೆ ಗುಂಡಿಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿತ್ಯ ಬರುವಂತ ವಾಹನ ಸವಾರರು ಹೆಣಗಾಡ್ಕೊಂಡು ಬರಬೇಕು. ನಾವು ಕೂಡ ಇದೇ ರಸ್ತೆಯಲ್ಲಿ ಬಂದ್ವಿ. ಈ ರಸ್ತೆ ಸುಮಾರು 5-6 ಕಿಲೋಮೀಟರ್ ಗಟ್ಟಲೆ ಇದೇ ತರಹದ ಪರಿಸ್ಥಿತಿ ಇದೆ. ಸರ್, ಈ ರಸ್ತೆ ಈ ರೀತಿ ಇದೆಯಲ್ಲ, ಹೆಂಗೆ ಸರ್ ಅಂತ? ರಸ್ತೆ ಹಿಂಗೆ ಇರೋದು ಏನಕ್ಕಂದ್ರೆ ಅವ್ರಿಗೆ ಗೌರ್ಮೆಂಟ್ಗೆ ಒಳ್ಳೆ ದುಡ್ಡು ಬಂದಿದೆ. ಈ ನಡುವೆ ಏನು ಒಳ್ಳೆ ಕಲೆಕ್ಷನ್ ಆಗಿದೆ. ಚೆನ್ನಾಗಿರಲಿ, ಪರವಾಗಿಲ್ಲ. ದೇವರು ಅವ್ರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಯಾರು ಒಬ್ಬರು ಬಂದು ನೋಡ್ತಾ ಇಲ್ಲ. ಈ ನಡುವೆ ನಿನ್ನೆ ಇಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿದೆ. ಓಕೆ, ಡ್ರೈವರ್ದು ತಪ್ಪೋ ಯಾರು ತಪ್ಪೋ ನಮ್ಗೆ ಗೊತ್ತಿಲ್ಲ. ರೋಡ್ಗಳು ಇಂಥ ಪರಿಸ್ಥಿತಿ ಇದ್ದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಡ್ರೈವರ್ ಏನು ಮಾಡ್ತಾರೆ ಈ ಥರ ರೋಡಲ್ಲಿ? ಅದೇ ಹೇಳ್ತಾ ಇರೋದು, ಡ್ರೈವರ್ ತಪ್ಪು ಅಂತ ಹೇಳಿಲ್ಲ ನಾವು. ಫಸ್ಟ್ ಗೌರ್ಮೆಂಟು ಇದಕ್ಕೆ ಪರಿಹಾರ ಮಾಡಬೇಕು. ಈ ರಸ್ತೆಗಳಿಗೆಲ್ಲ ಒಂದು ಪರಿಹಾರ ಮಾಡಬೇಕು. ಯಾರೇ ಇರಲಿ, ಯಾರ ಮಕ್ಕಳೇ ಆಗಿರಲಿ, ನಮಗೆಲ್ಲರಿಗೂ ಬೇಜಾರೇ ಇದಲ್ಲ. ಅರ್ಥ ಆಯ್ತಾ? ಗೌರ್ಮೆಂಟ್ ಕೆಲಸ ಮಾಡೋದು ಗೌರ್ಮೆಂಟ್ ವರ್ಕ್ ಅಂತ ಹಾಕಿದ್ದಾರೆ ಅವರು. ಗಾಡ್ಸ್ ವರ್ಕ್ ಇಸ್ ಗೌರ್ಮೆಂಟ್ ವರ್ಕ್ ಇಸ್ ಗಾಡ್ ವರ್ಕ್ ಅಂತ ಹಾಕಿದ್ದಾರೆ. ಇದು ಗಾಡ್ ವರ್ಕ್ ಇದಲ್ಲ. ಇದೇ ಥರನ ಗೌರ್ಮೆಂಟ್ ಮೇಂಟೈನ್ ಮಾಡೋದು. 2 ಕೋಟಿ ಜನ ಇದ್ದಾರೆ ಜನ. ಏನ್ರಿ ಇದೆಲ್ಲ? ಎಷ್ಟು ಮನಸ್ಸು ಬೇಜಾರಾಗುತ್ತೆ. ಒಬ್ಬೊಬ್ರು ಎತ್ತೋರಿಗೆ ಎಷ್ಟು ಬೇಜಾರಾಗುತ್ತೆ ಇದೆಲ್ಲ ಹೇಳಿ. ಸ್ವಲ್ಪ ಯೋಚನೆ ಮಾಡಬೇಕು. ಜನದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಆಗುತ್ತೆ, ಮಳೆ ಬಂದರೆ ರೋಡ್ ಹಾಕೋಕ್ಕಾಗಲ್ಲ, ಆಗುತ್ತೆ. ಆದರೆ ಟೆಂಪ್ರವರಿ ಸೊಲ್ಯೂಷನ್ ಏನಾದರೂ ಮಾಡಬೇಕಲ್ಲ ಅವರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಮಾಡಬೇಕು. CM DCM ರೌಂಡ್ಸ್ ಮಾಡ್ತಾರೆ, ಈ ಕಡೆ ಭಾಗಕ್ಕೆ ಬರಬೇಕು ಅಂತ ಯಾಕೆ ಅನ್ಸಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗ ನಿನ್ನೆ ಅಪಘಾತ ಆಯ್ತು ನೋಡಿ, ಅದೇ ಸ್ಥಳದಲ್ಲಿದ್ದೀನಿ. ಇದು ಗುಂಜೂರು ಮುಖ್ಯ ರಸ್ತೆ, ಡೀನ್ಸ್ ಅಕಾಡೆಮಿಯ ಹತ್ತಿರ ಇರುವಂತಹ ರಸ್ತೆ. ನೋಡಿ ಈ ರಸ್ತೆಯ ಪರಿಸ್ಥಿತಿ ನೋಡಿ, ನಿನ್ನೆ ಆಗಿರುವಂತಹ ಘಟನೆ ಇದೇ ಒಂದು ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಸಾಕಷ್ಟು ಶಾಲಾ ವಾಹನಗಳು ಓಡಾಡ್ತವೆ, ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ. ಇದೇ ಒಂದು ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿ ನಿನ್ನೆ ಇಲ್ಲಿ ಇದೇ ಸ್ಕೂಲಿನ ಬಸ್ಸು ಹೋಗುವಂತ ವೇಳೆಯಲ್ಲಿ ಏನು ಅಪಘಾತ ಆಗಿರುವಂಥದ್ದು. ಈ ಅಪಘಾತ ಆಗಿ ಇಲ್ಲಿ ಬರ್ತಾ ಇರುವಂಥ ಬೈಕ್ ಸವಾರರಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಏನು ಆತ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ಈ ಒಂದು ರೋಡ್ ಏನಿದೆ, ನಿತ್ಯ ಸಾವಿರಾರು ಸ್ಕೂಲ್ ಬಸ್ಗಳು ಓಡಾಡ್ತವೆ, ಆದರೆ ಇಲ್ಲಿನ ಜನರು ಪರದಾಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡಿತಾರೆ. ಈ ಹೊರಗಡೆ ಈ ಕಡೆ ಹೊರವಲಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿರಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೇ ಸ್ಕೂಲ್ನ ಬಸ್ಸು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸ್ಕೂಲ್ನ ಬಸ್ ಬರುವಾಗ ಇದೇ ರೀತಿ ನಿಯಂತ್ರಣ ತಪ್ಪು ಹೋಗಿದೆ. ನಿಯಂತ್ರಣ ತಪ್ಪಾಗ ಎದುರು ಭಾಗದಲ್ಲಿ ಬರ್ತಾ ಇದ್ದಂತಹ ಬೈಕ್ ಏನು ಹೋಗಿ ಡಿಕ್ಕಿ ಆಗಿದೆ. ಈ ರಸ್ತೆಯಲ್ಲಿ ನಿಯಂತ್ರಣ ಹೆಂಗ ಸಿಗ್ಬೇಕು ಹೇಳಿ ನೀವು? ಇದರಲ್ಲಿ ಯಾರು ತಪ್ಪು? ಸರ್ಕಾರ, ಹಾಗೆ ಈ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಮಾಡಿಕೊಂಡ್ರು. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನ್ ಬೇಕಲ್ಲ ನೋಡಿ, ಅಲ್ಲಿ ಎದುರುಗಡೆ ಇದ್ದಂಥ ಒಂದು ಪೆಟ್ಟಿ ಅಂಗಡಿ ಏನಿದೆ ಅದಕ್ಕೂ ಹೋಗಿ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಅದರ ಎಫೆಕ್ಟ್ ಇದು. ಈ ರಸ್ತೆ ಗುಂಡಿಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ
ಇಲ್ಲಿ ನಿತ್ಯ ಬರುವಂತ ವಾಹನ ಸವಾರರು ಹೆಣಗಾಡ್ಕೊಂಡು ಬರಬೇಕು. ನಾವು ಕೂಡ ಇದೇ ರಸ್ತೆಯಲ್ಲಿ ಬಂದ್ವಿ. ಈ ರಸ್ತೆ ಸುಮಾರು 5-6 ಕಿಲೋಮೀಟರ್ ಗಟ್ಟಲೆ ಇದೇ ತರಹದ ಪರಿಸ್ಥಿತಿ ಇದೆ. ಸರ್, ಈ ರಸ್ತೆ ಈ ರೀತಿ ಇದೆಯಲ್ಲ, ಹೆಂಗೆ ಸರ್ ಅಂತ? ರಸ್ತೆ ಹಿಂಗೆ ಇರೋದು ಏನಕ್ಕಂದ್ರೆ ಅವ್ರಿಗೆ ಗೌರ್ಮೆಂಟ್ಗೆ ಒಳ್ಳೆ ದುಡ್ಡು ಬಂದಿದೆ ಈ ನಡುವೆ. ಏನು ಒಳ್ಳೆ ಕಲೆಕ್ಷನ್ ಆಗಿದೆ, ಚೆನ್ನಾಗಿರಲಿ, ಪರವಾಗಿಲ್ಲ. ದೇವರು ಅವ್ರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಯಾರು ಒಬ್ಬರು ಬಂದು ನೋಡ್ತಾ ಇಲ್ಲ ಈ ನಡುವೆ. ನಿನ್ನೆ ಇಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿದೆ. ಓಕೆ, ಡ್ರೈವರ್ದು ತಪ್ಪೋ ಯಾರು ತಪ್ಪೋ ನಮ್ಗೆ ಗೊತ್ತಿಲ್ಲ. ರೋಡ್ಗಳು ಇಂಥ ಪರಿಸ್ಥಿತಿ ಇದ್ದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಡ್ರೈವರ್ ಏನು ಮಾಡ್ತಾರೆ ಈ ಥರ ರೋಡಲ್ಲಿ ಅಂತ? ಅದೇ ಹೇಳ್ತಾ ಇರೋದು, ಡ್ರೈವರ್ ತಪ್ಪು ಅಂತ ಹೇಳಿಲ್ಲ ನಾವು. ಫಸ್ಟ್ ಗೌರ್ಮೆಂಟು ಇದಕ್ಕೆ ಪರಿಹಾರ ಮಾಡಬೇಕು. ಈ ರಸ್ತೆಗಳಿಗೆಲ್ಲ ಒಂದು ಪರಿಹಾರ ಮಾಡಬೇಕು. ಯಾರೇ ಇರಲಿ, ಯಾರ ಮಕ್ಕಳೇ ಆಗಿರಲಿ, ನಮಗೆಲ್ಲರಿಗೂ ಬೇಜಾರೇ ಇದಲ್ಲ. ಅರ್ಥ ಆಯ್ತಾ? ಗೌರ್ಮೆಂಟ್ ಕೆಲಸ ಮಾಡೋದು ಗಾಡ್ ವರ್ಕ್, ಗೌರ್ಮೆಂಟ್ ವರ್ಕ್ ಅಂತ ಹಾಕಿದ್ದಾರೆ ಅವರು. ಗಾಡ್ಸ್ ವರ್ಕ್, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ ವರ್ಕ್ ಅಂತ ಹಾಕಿದ್ದಾರೆ. ಇದು ಗಾಡ್ ವರ್ಕ್ ಇದಲ್ಲ. ಇದೇ ಥರನ ಗೌರ್ಮೆಂಟ್ ಮೇಂಟೈನ್ ಮಾಡೋದು. 2 ಕೋಟಿ ಜನ ಇದ್ದಾರೆ ಜನ. ಏನ್ರಿ ಇದೆಲ್ಲ? ಎಷ್ಟು ಮನಸ್ಸು ಬೇಜಾರಾಗುತ್ತೆ, ಒಬ್ಬೊಬ್ರು ಎತ್ತೋರಿಗೆ ಎಷ್ಟು ಬೇಜಾರಾಗುತ್ತೆ ಇದೆಲ್ಲ ಹೇಳಿ. ಸ್ವಲ್ಪ ಯೋಚನೆ ಮಾಡಬೇಕು. ಜನದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಆಗುತ್ತೆ, ಮಳೆ ಬಂದರೆ ರೋಡ್ ಹಾಕೋಕ್ಕಾಗಲ್ಲ, ಆಗುತ್ತೆ. ಆದರೆ ಟೆಂಪ್ರವರಿ ಸೊಲ್ಯೂಷನ್ ಏನಾದರೂ ಮಾಡಬೇಕಲ್ಲ ಅವರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಮಾಡಬೇಕು. CM DCM ರೌಂಡ್ಸ್ ಮಾಡ್ತಾರೆ, ಈ ಕಡೆ ಭಾಗಕ್ಕೆ ಬರಬೇಕು ಅಂತ ಯಾಕೆ ಅನ್ಸಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗ ನಿನ್ನೆ ಅಪಘಾತ ಆಯ್ತು ನೋಡಿ, ಅದೇ ಸ್ಥಳದಲ್ಲಿ ಇದ್ದೀನಿ. ಇದು ಗುಂಜೂರು ಮುಖ್ಯ ರಸ್ತೆ, ಡೀನ್ಸ್ ಅಕಾಡೆಮಿಯ ಹತ್ತಿರ ಇರುವಂತಹ ರಸ್ತೆ. ನೋಡಿ ಈ ರಸ್ತೆಯ ಪರಿಸ್ಥಿತಿ ನೋಡಿ. ನಿನ್ನೆ ಆಗಿರುವಂತಹ ಘಟನೆ ಇದೇ ಒಂದು ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಸಾಕಷ್ಟು ಶಾಲಾ ವಾಹನಗಳು ಓಡಾಡ್ತವೆ, ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ. ಇದೇ ಒಂದು ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿ ನಿನ್ನೆ ಇಲ್ಲಿ ಇದೇ ಸ್ಕೂಲಿನ ಬಸ್ಸು ಹೋಗುವಂತ ವೇಳೆಯಲ್ಲಿ ಏನು ಅಪಘಾತ ಆಗಿರುವಂಥದ್ದು. ಈ ಅಪಘಾತ ಆಗಿ ಇಲ್ಲಿ ಬರ್ತಾ ಇರುವಂಥ ಬೈಕ್ ಸವಾರರಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಏನು ಆತ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ಈ ಒಂದು ರೋಡ್ ಏನಿದೆ, ನಿತ್ಯ ಸಾವಿರಾರು ಸ್ಕೂಲ್ ಬಸ್ಗಳು ಓಡಾಡ್ತವೆ, ಆದರೆ ಇಲ್ಲಿನ ಜನರು ಪರದಾಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. DCM DK ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡಿತಾರೆ. ಈ ಹೊರಗಡೆ ಈ ಕಡೆ ಹೊರವಲಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ನೋಡಿ ಇಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೇ ಸ್ಕೂಲ್ನ ಬಸ್ಸು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸ್ಕೂಲ್ನ ಬಸ್ ಬರುವಾಗ ಇದೇ ರೀತಿ ನಿಯಂತ್ರಣ ತಪ್ಪು ಹೋಗಿದೆ. ನಿಯಂತ್ರಣ ತಪ್ಪಾಗ ಎದುರು ಭಾಗದಲ್ಲಿ ಬರ್ತಾ ಇದ್ದಂತಹ ಬೈಕ್ ಏನು ಹೋಗಿ ಡಿಕ್ಕಿ ಆಗಿದೆ. ಈ ರಸ್ತೆಯಲ್ಲಿ ನಿಯಂತ್ರಣ ಹೆಂಗ ಸಿಗ್ಬೇಕು ಹೇಳಿ ನೀವು? ಇದರಲ್ಲಿ ಯಾರು ತಪ್ಪು? ಸರ್ಕಾರ, ಹಾಗೆ ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಮಾಡಿಕೊಂಡ್ರು. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು? ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಇದ್ದಂಥ ಒಂದು ಪೆಟ್ಟಿ ಅಂಗಡಿ ಏನಿದೆ ಅದಕ್ಕೂ ಹೋಗಿ ಬಸ್ ಡಿಕ್ಕಿ ಹೊಡೆದಿದ್ದಾರೆ. ಅದರ ಎಫೆಕ್ಟ್ ಇದು. ಈ ರಸ್ತೆ ಗುಂಡಿಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿತ್ಯ ಬರುವಂಥ ವಾಹನ ಸವಾರರು ಹೆಣಗಾಡ್ಕೊಂಡು ಬರಬೇಕು. ನಾವು ಕೂಡ ಇದೇ ರಸ್ತೆಯಲ್ಲಿ ಬಂದ್ವಿ. ಈ ರಸ್ತೆ ಸುಮಾರು 5-6 ಕಿಲೋಮೀಟರ್ ಗಟ್ಟಲೆ ಇದೇ ತರಹದ ಪರಿಸ್ಥಿತಿ ಇದೆ. ಸರ್, ಈ ರಸ್ತೆ ಈ ರೀತಿ ಇದೆಯಲ್ಲ, ಹೆಂಗೆ ಸರ್ ಅಂತ? ರಸ್ತೆ ಹಿಂಗೆ ಇರೋದು ಏನಕ್ಕಂದ್ರೆ ಅವ್ರಿಗೆ ಗೌರ್ಮೆಂಟ್ಗೆ ಒಳ್ಳೆ ದುಡ್ಡು ಬಂದಿದೆ ಈ ನಡುವೆ. ಏನು ಒಳ್ಳೆ ಕಲೆಕ್ಷನ್ ಆಗಿದೆ, ಚೆನ್ನಾಗಿರಲಿ, ಪರವಾಗಿಲ್ಲ. ದೇವರು ಅವ್ರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಯಾರು ಒಬ್ಬರು ಬಂದು ನೋಡ್ತಾ ಇಲ್ಲ ಈ ನಡುವೆ. ನಿನ್ನೆ ಇಲ್ಲಿ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿದೆ. ಓಕೆ, ಡ್ರೈವರ್ದು ತಪ್ಪೋ ಯಾರು ತಪ್ಪೋ ನಮ್ಗೆ ಗೊತ್ತಿಲ್ಲ. ರೋಡ್ಗಳು ಇಂಥ ಪರಿಸ್ಥಿತಿ ಇದ್ದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಡ್ರೈವರ್ ಏನು ಮಾಡ್ತಾರೆ ಈ ಥರ ರೋಡಲ್ಲಿ ಅಂತ? ಅದೇ ಹೇಳ್ತಾ ಇರೋದು, ಡ್ರೈವರ್ ತಪ್ಪು ಅಂತ ಹೇಳಿಲ್ಲ ನಾವು. ಫಸ್ಟ್ ಗೌರ್ಮೆಂಟು ಇದಕ್ಕೆ ಪರಿಹಾರ ಮಾಡಬೇಕು. ಈ ರಸ್ತೆಗಳಿಗೆಲ್ಲ ಒಂದು ಪರಿಹಾರ ಮಾಡಬೇಕು. ಯಾರೇ ಇರಲಿ, ಯಾರ ಮಕ್ಕಳೇ ಆಗಿರಲಿ, ನಮಗೆಲ್ಲರಿಗೂ ಬೇಜಾರೇ ಇದಲ್ಲ. ಅರ್ಥ ಆಯ್ತಾ? ಗೌರ್ಮೆಂಟ್ ಕೆಲಸ ಮಾಡೋದು ಗಾಡ್ ವರ್ಕ್, ಗೌರ್ಮೆಂಟ್ ವರ್ಕ್ ಅಂತ ಹಾಕಿದ್ದಾರೆ ಅವರು. ಗಾಡ್ಸ್ ವರ್ಕ್, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ ವರ್ಕ್ ಅಂತ ಹಾಕಿದ್ದಾರೆ. ಇದು ಗಾಡ್ ವರ್ಕ್ ಇದಲ್ಲ. ಇದೇ ಥರನ ಗೌರ್ಮೆಂಟ್ ಮೇಂಟೈನ್ ಮಾಡೋದು. 2 ಕೋಟಿ ಜನ ಇದ್ದಾರೆ ಜನ. ಏನ್ರಿ ಇದೆಲ್ಲ? ಎಷ್ಟು ಮನಸ್ಸು ಬೇಜಾರಾಗುತ್ತೆ, ಒಬ್ಬೊಬ್ರು ಎತ್ತೋರಿಗೆ ಎಷ್ಟು ಬೇಜಾರಾಗುತ್ತೆ ಇದೆಲ್ಲ ಹೇಳಿ. ಸ್ವಲ್ಪ ಯೋಚನೆ ಮಾಡಬೇಕು. ಜನದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಆಗುತ್ತೆ, ಮಳೆ ಬಂದರೆ ರೋಡ್ ಹಾಕೋಕ್ಕಾಗಲ್ಲ, ಆಗುತ್ತೆ. ಆದರೆ ಟೆಂಪ್ರವರಿ ಸೊಲ್ಯೂಷನ್ ಏನಾದರೂ ಮಾಡಬೇಕಲ್ಲ ಅವರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಮಾಡಬೇಕು. CM DCM ರೌಂಡ್ಸ್ ಮಾಡ್ತಾರೆ, ಈ ಕಡೆ ಭಾಗಕ್ಕೆ ಬರಬೇಕು ಅಂತ ಯಾಕೆ ಅನ್ಸಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು.